ಅಂದರೆ ಆಕ್ಟರ್ಗಳು ಸೂಟ್ ಹಾಕೊಂಡಿರ್ತಾರೆ, ಬಟ್ ಹಾಕೊಂಡಿರ್ತಾರೆ. ಅಂದರೆ ಎವ್ರಿ ಮೋಷನ್ಸ್, ಫೇಸ್ ಎಕ್ಸ್ಪ್ರೆಷನ್, ಎವ್ರಿ ಒಂದ್ ಇಂಚು ಟೋಟಲಿ 360 ಡಿಗ್ರಿಲೂ ಸುತ್ತಲೂ ಕವರ್ ಮಾಡಂಗೆ ಆ ರೀತಿ ರೆಕಾರ್ಡಿಂಗ್ ಮಾಡ್ಕೊಂತಾರೆ. ಫಸ್ಟ್ ಫುಲ್ 360 ಡಿಗ್ರಿ ಆಂಗಲ್ ಸುತ್ತಲೂ ಇನ್ಫ್ರಾರೆಡ್ ಕ್ಯಾಮ್ರಾಗಳಿರ್ತವೆ ಎಲ್ಲ ರೆಕಾರ್ಡ್ ಮಾಡ್ಬೇಕಂತ. ಬಟ್ ಈ ಪ್ರೊಸೆಸ್ ಯಾವ ರೀತಿ ವರ್ಕ್ ಆಗುತ್ತೆ ಇದ್ರ ಬಗ್ಗೆ ರೀಸೆಂಟ್ ಆಗಿ ಒಂದು ಡಾಕ್ಯುಮೆಂಟ್ರಿ ರಿಲೀಸ್ ಮಾಡಿದ್ದಾರೆ. 2 ಎಪಿಸೋಡ್ ಇದಾವೆ, ಅದನ್ನ ವಾಚ್ ಮಾಡಿದ್ರೆ ಗೊತ್ತಾಗುತ್ತೆ. ತುಂಬಾ ಜನ ಇನ್ಸೈಡರ್ಸ್, ತುಂಬಾ ಎಕ್ಸ್ಪೆನ್ಸಿವ್ ಮೂವಿ, ತುಂಬಾ ರಿಸ್ಕಿ, ಯಾರು ತಾನೇ ಈ ಬ್ಲೂ ಏಲಿಯನ್ಸ್ ಮೂವಿ ನೋಡಕ್ ಹೋಗ್ತಾರೆ ಈ ರೀತಿ ನೆಗೆಟಿವ್ ರಿವ್ಯೂ ಕೊಟ್ಟಿರ್ತಾರೆ. ಬಟ್ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಲ್ಲ ಕ್ಯಾಮ್ರಾನವರು. ಕೊನೆಗೂ ಮೂವಿ 2009 ರಿಲೀಸ್ ಆಗುತ್ತೆ. ಸ್ಟಾರ್ಟಿಂಗ್ ಡೇಸ್ ಮಿಕ್ಸ್ ರಿವ್ಯೂ ಇರುತ್ತೆ, ಬಟ್ ಹೋಗ್ತಾ ಹೋಗ್ತಾ ಮ್ಯಾಜಿಕ್ ಆಗುತ್ತೆ. ತುಂಬಾ ಜನಕ್ಕೆ ಈ ಮೂವಿ ಸ್ಟಾರ್ಟ್ ಆಗುತ್ತೆ. ಅದರಲ್ಲೂ ಸುಮಾರು ಜನ ಅಗೇನ್ ಅಂಡ್ ಅಗೇನ್ ರಿಪೀಟೆಡ್ ಆಗಿ ಸುಮಾರು ಟೈಮ್ಸ್ ನೋಡ್ತಾರೆ, ವಾಚ್ ಮಾಡ್ತಾರೆ. ಅಲ್ಲಿವರೆಗೂ ಟೈಟಾನಿಕ್ ಮೂವಿ ನಂಬರ್ 1 ಇರುತ್ತೆ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅಲ್ಲಿ. ಕೊನೆಗೂ ಅವರ ಮೂವಿಯ ರೆಕಾರ್ಡ್ ಅವರೇ ಬ್ರೇಕ್ ಮಾಡಿ 2.9 ಬಿಲಿಯನ್, ಆಲ್ಮೋಸ್ಟ್ 3 ಬಿಲಿಯನ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡುತ್ತೆ. ನಂಬರ್ 1 ಪೊಸಿಷನ್ ಆಗುತ್ತೆ. ಬಟ್ ಅವತಾರ್ 2 ಮೂವಿ ತೆಗೆಯಕ್ಕೆ ಅಂಡರ್ ವಾಟರ್ ನೀರಿನ ಒಳಗೆ ಮೋಷನ್ ಕ್ಯಾಪ್ಚರ್ ಮಾಡೋಕ್ಕೆ ಆ ಟೈಮಲ್ಲಿ ಟೆಕ್ನಾಲಜಿ ಇರೋದಿಲ್ಲ. ಸೊ ಆ ಟೆಕ್ನಾಲಜಿಗೋಸ್ಕರ ಇನೋವೇಷನ್ ಮಾಡ್ತಾರೆ. ನೀರಿನ ಒಳಗೆ ಮೋಷನ್ ಕ್ಯಾಪ್ಚರ್ ಮಾಡೋದು ಅಷ್ಟೇ ಈಸಿ ಇಲ್ಲ. 2013 2017 ಟೆಕ್ನಾಲಜಿ ಡೆವಲಪ್ಮೆಂಟ್ ಮಾಡ್ತಾರೆ. ಕೊನೆಗೂ ಮೂವಿ ಶೂಟಿಂಗ್ ಸ್ಟಾರ್ಟ್ ಮಾಡ್ತಾರೆ. ಈ ಮೂವಿಗೋಸ್ಕರ 9 ಲಕ್ಷ ಗ್ಯಾಲನ್ ಅಷ್ಟು ದೊಡ್ಡ ಟ್ಯಾಂಕ್ ನ ಬಿಲ್ಡ್ ಮಾಡ್ತಾರೆ. ಆಕ್ಟರ್ಗಳು ನೀರಿನ ಒಳಗೆ ಯಾವ ರೀತಿ ಡೈವಿಂಗ್ ಮಾಡೋದು ಮಿನಿಟ್ಸ್ ವರೆಗೂ ಸ್ಪೆಂಡ್ ಮಾಡ್ಬೇಕಾಗುತ್ತೆ. ಫೇಸ್ ಎಕ್ಸ್ಪ್ರೆಷನ್ ಎಲ್ಲದೂ ಇಂಪಾರ್ಟೆಂಟ್. ಸೊ ಕೊನೆಗೂ ಟೈಟಾನಿಕ್ ಮೂವಿ ಹೀರೋಯಿನ್ ಅವತಾರ್ 2 ಅಲ್ಲಿ ಜಾಯ್ನ್ ಆಗ್ತಾರೆ. ಪ್ಲಸ್ 7 ಮಿನಿಟ್ಸ್ ನೀರಿನೊಳಗೆ ಶೂಟಿಂಗ್ ಮಾಡಿ ದೊಡ್ಡ ರೆಕಾರ್ಡ್ ಮಾಡ್ತಾರೆ. ಮೊದಲು ಟಾಮ್ ಕ್ರೂಸ್ ಅವರ ರೆಕಾರ್ಡ್ ಇತ್ತು, ಕೊನೆಗೂ ಅವರ ರೆಕಾರ್ಡ್ ಇವರು ಬ್ರೇಕ್ ಮಾಡ್ತಾರೆ.